Hello everyone, I am Sunita Raju and welcome to Miracle Drinks Recipe Series. ಧಲಿಯಾ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು: ಧಲಿಯಾ 1 ಕಪ್ ತೊಗೊಂಡಿದ್ದೀನಿ. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಬರೀ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡ್ಬೋದು. ಆದರೆ ನಾನಿಲ್ಲಿ ಇವತ್ತು ಹೆಲ್ತಿ ಅಂತ ಇರೋದ್ರಿಂದ ಕೆಲವು ತರಕಾರಿಗಳನ್ನ ಯೂಸ್ ಮಾಡ್ತಾಯಿದ್ದೀನಿ. ಕ್ಯಾರೆಟ್, ಬೀನ್ಸ್, ಹಸಿರು ಬಟಾಣಿ, ಆಲೂಗಡ್ಡೆ, ಟೊಮೆಟೊ, ಗಾರ್ನಿಷ್ಗೆ ತೆಂಗಿನಕಾಯಿ ತುರಿ, ಆಮೇಲೆ ಕೊತ್ತಂಬರಿ ಸೊಪ್ಪು. ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಹೆಚ್ಚಿಟ್ಕೊಂಡಿರೋದು, ಹಸಿಮೆಣಸಿನ್ಕಾಯಿ, ಟೊಮ್ಯಾಟೊ, ಕರಿಬೇವಿನ ಸೊಪ್ಪು ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ತರಕಾರಿಗಳನ್ನೂ ಚಿಕ್ಕ ಚಿಕ್ಕದಾಗೆ ಹೆಚ್ಚಿಟ್ಕೊಂಡಿದ್ದೀನಿ. ಇದು ಧಲಿಯಾ. ಇದು ಗೋಧಿ ನುಚ್ಚಿದು. ಇದರಲ್ಲಿ ಬೇರೆ ಬೇರೆ ಸೈಜಸ್ಸಲ್ಲಿ ಸಿಗುತ್ತೆ. ಇದು ಒಂದು ಸ್ವಲ್ಪ ದಪ್ಪದಾಗಿದೆ ನೋಡಿ, ಗೋಧಿ ನುಚ್ಚು. ಇದನ್ನು ಇವಾಗ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಇದನ್ನು ರವೆ ಹುರಿದಾಗೆ ಒಂದು ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಳ್ಬೇಕು. ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸಾಸ್ ಪ್ಯಾನನ್ನು ಬಿಸಿ ಮಾಡಿ ಇಟ್ಕೊಳ್ಳೋಣ ಫಸ್ಟು. ಅದಕ್ಕೆ ಇಲ್ಲಿ ನಾನು ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ಬಿಸಿ ಆದ ತಕ್ಷಣ ಇದಕ್ಕೆ ಸಾಸಿವೆ, ಅದು ಚಟಪಟ ಅಂದಮೇಲೆ ಅದಕ್ಕೆ ಜೀರಿಗೆ, ಕರಿಬೇವಿನ ಸೊಪ್ಪು, ಈರುಳ್ಳಿ ಹಚ್ಚಿಟ್ಕೊಂಡಿರೋದು. ಈರುಳ್ಳಿ ಕೆಂಪಗಾಗುವವರೆಗೂ ಹುರಿಕೊಳ್ಬೇಕು ಒಂದು ಸ್ವಲ್ಪ. ಅದರ ಜೊತೆಗೆ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ, ಚೆನ್ನಾಗಿ ಒಂದು ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಳ್ಬೇಕು ಈರುಳ್ಳಿನ. ಇಲ್ಲಿ ನಾನು ಎಣ್ಣೆ ತುಂಬ ಸ್ವಲ್ಪ ಹಾಕಿದ್ದೀನಿ. ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಟೊಮೆಟೊ ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಟೊಮೆಟೊ ಬೇಗ ಅದು ಮೆಲ್ಟ್ ಆಗುತ್ತೆ. ಟೊಮೆಟೊ ಒಂದು ಸ್ವಲ್ಪ ಕರಗಿದ್ದಾದ್ಮೇಲೆ ಹಚ್ಚಿಟ್ಕೊಂಡಿರೋ ತರಕಾರಿಗಳನ್ನೆಲ್ಲ ಹಾಕ್ತಾಯಿದ್ದೀನಿ ಇಲ್ಲಿ. ಒಂದು 2 ನಿಮಿಷ ತರಕಾರಿ ಹುರ್ಕೊಂಡಾದ್ಮೇಲೆ ಇದಕ್ಕೆ ಬಿಸಿ ನೀರು ಹಾಕಬೇಕು. ಇದಕ್ಕೆ ಸ್ವಲ್ಪ ಇದು ಕುದಿ ಬರಲಿ, ಒಂದು 2 ಕುದಿ ಬರಲಿ. ನೋಡಿ ಕುದೀತಾ ಇದೆ ಇವಾಗ. ಇದಕ್ಕೆ ಹುರ್ಕೊಂಡಿರೋ ಧಲಿಯಾನ ಹಾಕ್ಬೇಕು ಇವಾಗ. ಇದನ್ನು ಒಂದು 10 ಅಥವಾ 15 ನಿಮಿಷ ಬೇಯಿಸ್ಕೋಬೇಕು. ನೋಡಿ ಧಲಿಯಾ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಗ್ರೇಟೆಡ್ ಕೋಕೋನಟ್, ಫ್ರೆಶ್ ಕೋಕೋನಟ್,
ನೋಡಿ ದಲಿಯಾ ಸವಿಯಲು ಸಿದ್ಧ ಆಗಿದೆ. ಕರೆಕ್ಟಾಗಿ ಬೆಂದಿದೆ, ತರಕಾರಿನೂ ಬೆಂದಿದೆ. ದಲಿಯಾ ಗೋಧಿ ನುಚ್ಚಿಂದ ಮಾಡಿರೋ ಡಿಶ್ ರೆಡಿಯಾಗಿದೆ. ಇದು ತುಂಬ ನ್ಯೂಟ್ರಿಷಿಯಸ್ ಫುಡ್. ಇದು ಪೇಷಂಟ್ಸ್ ಯೂಸ್ ಮಾಡ್ಬೋದು, ಡಯಾಬಿಟೀಸ್ ಪೇಷಂಟ್ಸ್ ಯೂಸ್ ಮಾಡ್ಬೋದು, ಕಾನ್ಸ್ಟಿಪೇಷನ್ ಯಾರು ಪ್ರಾಬ್ಲಮ್ ಇದೆ ಅವ್ರೂ ಯೂಸ್ ಮಾಡ್ಬೋದು ಇದನ್ನ. ಆಮೇಲೆ ವೆಯ್ಟ್ ಲಾಸ್ ಯಾರು ಮಾಡ್ತಾಯಿದ್ದಾರೆ ಅವ್ರಿಗೂ ಯೂಸ್ಫುಲ್ ಆಗುತ್ತೆ. ಬೆಳೆಯೋ ಮಕ್ಕಳಿಗಂತೂ ಇದು ತುಂಬ ನ್ಯೂಟ್ರಿಷಿಯಸ್ ಫುಡ್ಡು. ಥ್ಯಾಂಕ್ ಯು ಫಾರ್ ವಾಚಿಂಗ್.